ಅವಳಿಗೆ ಕಣ್ಣು ಬಂದಿದೆ ಅಂತ ತುಂಬಾ ಖುಷಿಯಾಗಿರ್ಬೇಕಲ್ವಾ? ಆದ್ರೆ ಕಣ್ಣು ಹೇಗೆ ಹೋಯ್ತು ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಪಾಪ, ನಿನ್ನ ಮಗನಿಂದಾನೇ ನಿನ್ನ ಕಣ್ಣು ಹೋಯ್ತು. ನಿನ್ನ ಮುದ್ದಿನ ಮಗಳು ವೈದೇಹಿ ಒಂದು ದಿನಾನೇ ಸತ್ಯ ಹೇಳ್ಬಿಡ್ತೀನಿ ಅಂತ ಹಾರಾಡ್ತಾ ಇದ್ಲು. ಆಮೇಲೆ ಅವಳ ಬಾಲನೂ ಕಟ್ ಮಾಡಿದೆ. ನಿನ್ನ ಧ್ರುವ ವೈಜಯಂತಿನೇ ನನ್ನ ಅಮ್ಮ ವೈದೇಹಿ ಅನ್ನೋ ಸತ್ಯನ ತಿಳ್ಕೊಂಡ. ಏನಾಯ್ತು? ಅವನು ವೀಲ್ ಚೇರ್ನಲ್ಲಿ ಓಡಾಡೋ ಹಾಗಾಯ್ತು. ಪಾಪ, ಯಾರು ಏನ್ ಮಾಡಿದ್ರೋ ಏನೋ, ಅವನ್ಗೆ ಹಾಗಾಗ್ಬಾರ್ದಾಗಿತ್ತು. ಅಂದ್ರೆ ಧ್ರುವನಿಗೆ ನಾನೇನು ಮಾಡಿಲ್ಲಪ್ಪ. ಅಯ್ಯೋ ಅಮ್ಮ, ನನ್ನ ಮೇಲೆ ಸಂಶಯ ಪಡ್ತೀಯಾ? ನಾನು ನಿನ್ ಮಗಳೇ ಅಲ್ವಾ? ಹಾ, ಇನ್ನು ನಿನ್ನ ಮುದ್ದಿನ ಮೊಮ್ಮಗ ವಿಕ್ಕಿ. ಅಯ್ಯೋ ಪಾಪಿ, ವಿಕ್ಕಿ ಕಡೆ ಸ್ವಂತ ಮಗನ್ ತರ ಇದ್ದಲ್ಲೇ ನಿನಗೆ. ಅಯ್ಯೋ ಅಮ್ಮ, ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲಮ್ಮ. ಅನುಮಾನ ಪಡ್ಬೇಡಿ, ಆದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರು. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನನ್ನ ಸಾಯಿಸ್ತೀಯಾ? ಏ, ನಿನ್ನ ಹೆತ್ತ ತಾಯಿನೇ ಸಾಯಿಸ್ತೀನಿ ನೀನು. ರಾಕ್ಷಸಿ ಕಡೆ ನೀನು. ನಿನಗೆ ಎದೆ ಹಾಲು ಕೊಟ್ಟು ಜೀವನ ಕೊಟ್ಟಿದ್ದೀನಿ. ಈಗ ತಾಯಿನೇ ಸಾಯಿಸ್ತೀನಿ ಅಂತ ಹೇಳ್ತೀಯಾ? ಸಮಯ ಬಂದ್ರೆ ನಾನು ಅದನ್ನ ಮಾಡೋದಕ್ಕೂ ರೆಡಿ. ಆದ್ರೆ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಜೀವದ ಬಗ್ಗೆ ನೀನ್ ಕೇರ್ ಮಾಡಲ್ಲ ಅಂತ. ಯಾಕೆಂದ್ರೆ ನೀನು ಬಿದ್ದು ಹೋಗೋ ಮರ ಅನ್ನೋದು ನಿನಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಪಾಪ, ನಿನಗೆ ಆಸೆ ನಿನ್ನ ಮಗಳು ವೈದೇಹಿ ಈ ಮನೆ ಆಸ್ತಿ, ಐಶ್ವರ್ಯ, ಸುಖ ಸಂಪತ್ತು, ಮಕ್ಕಳ ಪ್ರೀತಿ ಎಲ್ಲ ಅನುಭವಿಸ್ಬೇಕು ಅಂತ. ಅದಕ್ಕೆ ವೇದಾಂತ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇದೆಯಾ. ಆದ್ರೆ ಒಂದು ಸಿಂಪಲ್ ಲಾಜಿಕ್ನ ಮಿಸ್ ಮಾಡ್ಬಿಟ್ಟಿಯಲ್ಲ ಮುದುಕಿ. ನೀನ್ ಹೇಳಿದ್ಮೇಲೆ ಅದನ್ನೆಲ್ಲ ಅನುಭವಿಸೋದಕ್ಕೆ ಆ ವೈದೇಹಿ ಬದುಕಿರ್ಬೇಕಲ್ಲ. ಇದಕ್ಕೆ ಶಾಕ್ ಆದ್ರೆ ಹೇಗೆ? ಈಗ ಹೇಳು, ಸತ್ಯ ಹೇಳ್ತೀಯಾ? ಇಲ್ಲ, ಹೇಳಲ್ಲ. ನೀನು ಹೇಳಿದಾಗೆ ನಾನು ಕೇಳ್ತೀನಿ. ಗುಡ್, ವೆರಿ ಗುಡ್. ಸುಹಾಸಿನಿ, ನೀನು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲಿ ಕೆಳಗಡೆ ತೂರ್ತೀನಿ. ಎಷ್ಟೇ ಆಗಲಿ ನಾನು ನಿನ್ನಮ್ಮ ಕಡೆ. ನೀನು ಏನೇ ಮಾಡಿದ್ರು ಅದಕ್ಕಿಂತ ಒಂದು ಕೈ ಮೇಲೆ ಇರುತ್ತೆ. ನನಗೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು, ಮೋಸ ಮಾಡೇ ಗೆಲ್ಲಬೇಕು. ಇನ್ನು ಶುರುವು ಅಮ್ಮ ಮಗಳ ಆಟ. ನೋಡ್ತಾ ಇರು. ನಿನಗೆ 7 ಕೆರೆ ನೀರು ಕುಡಿಸಿ ನೀನು ಮಾಡಿರೋ ತಪ್ಪಿಗೆಲ್ಲ ಶಿಕ್ಷೆ ಕೊಡಿಸ್ಲಿಲ್ಲ ಅಂದರೆ ನಾನು ವೈಜಯಂತಿನೇ ಅಲ್ಲ.
ನಾನು ಮಾಡಿದ್ದ ನಾಟಕಕ್ಕೆ ನನ್ನನ್ನು ಕ್ಷಮಿಸ್ಬಿಡಪ್ಪ. ನನ್ನ ಎಷ್ಟು ವರ್ಷದಲ್ಲಿ ನಾನು ನಿನ್ನನ್ನು ಏನನ್ನೂ ಕೇಳ್ಕೊಳ್ಳಿಲ್ಲಪ್ಪ. ನೀನು ನನಗೆಲ್ಲ ಕೊಟ್ಟಿದ್ದೀಯ. ಆದರೆ ಈಗ ನಾನು ನೀನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಸುಹಾಸಿನಿ ಮಾಡ್ತಾ ಇರೋ ಅನ್ಯಾಯಕ್ಕೆ ತೆರೆ ಹಾಕಲೇಬೇಕಪ್ಪ. ನನಗೆ ಇಬ್ಬರು ಮಕ್ಕಳು, ಇಬ್ಬರಿಗೂ ಒಂದೇ ಹಾಲು ಕುಡಿಸ್ದೆ, ಒಂದೇ ಸಂಸ್ಕಾರ ಕೊಟ್ಟೆ. ಆದರೆ ನಾನು ಹೆತ್ತ ಮಗಳು ಹೆತ್ತ ತಾಯಿನೇ ಕೊಲ್ತೀನಿ ಅಂತ ಹೇಳ್ತಾಳಲ್ಲಪ್ಪ. ಇಲ್ಲ, ನಾನೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲಪ್ಪ. ನನ್ನ ಕರುಳು ಚುರ್ರನಲ್ವ. ನಾನು ಅವಳಿಗೆ ಅವಳು ಮಾಡ್ತಾ ಇರೋ ಅನ್ಯಾಯಕ್ಕೆ, ಅವಳು ಆಡ್ತಾ ಇರೋ ಆಟಕ್ಕೆ ತೆರೆ ಹಾಕಲೇಬೇಕು. ಅವಳಿಗೆ ಹೆದರ್ಕೊಂಡಾಗೇ ನಾನು ನಟಿಸ್ದ, ಅವಳು ಹೇಳಿದಾಗೇ ಕೇಳಿಕೊಂಡು ಅವಳಿಗೆ ಬುದ್ಧಿ ಕಲಿಸ್ತೀನಿ. ನಾನು ವೈದೇಹಿ ಪರವಾಗಿ ನಿಂತ್ಕೊಳ್ತೀನಿ. ಸುಹಾಸಿನಿಗೆ ಪಾಠ ಕಲಿಸ್ಲೇಬೇಕಪ್ಪ. ಅದಕ್ಕೆ ನೀನೇ ನನಗೆ ಆಶೀರ್ವಾದ ಮಾಡಬೇಕು. ಅಲ್ವೇ ಶಿಲ್ಪ, ಗಣಪತಿ ಹಬ್ಬಕ್ಕೆ ಯಾಕೆ ಬರಲಿಲ್ಲ ನೀನು? ಅಮ್ಮು ಅಮ್ಮು ಸರಿ, ಒಂದು ನಿಮಿಷ ಇರೋ ಶಿಲ್ಪ, ಮಾಡ್ತೀನಿ. ಹೇಳಕ್ಕ. ಜೂನಿಯರ್ ಏನಾದರೂ ನೋಡಿದ್ಯಾ? ನನ್ನ ರೂಮಲ್ಲಿ ಕಾಣಿಸ್ತಿಲ್ಲ ಕಣೆ. ಅಕ್ಕ, ಸುಮ್ಮನೆ ಗಾಬರಿ ಆಗ್ಬೇಡ. ಆದ್ಯ ಅದಕ್ಕೇನೋ ಇಲ್ಲ ವೈಜಯಂತಿ ಅಮ್ಮನೋ ಆಟ ಆಡಿಸ್ತಿರ್ತಾರೆ ಅಷ್ಟೇ. ಹೋಗಿ ಹುಡುಕ್ಬೇಕಿತ್ತು. ಎಲ್ಲ ಕಡೆ ನೋಡಿದೆ ಕಣೆ ಅಮ್ಮು. ಆದ್ಯ ಅದಕ್ಕೆ ಹತ್ರನೂ ಇಲ್ಲ, ವೈಜಯಂತಿ ಅಮ್ಮನ ಹತ್ರನೂ ಇಲ್ಲ. ಅಜ್ಜಿ ರೂಮಲ್ಲಿ ನೋಡ್ದ? ಅಲ್ಲೂ ನೋಡಿದೆ ಕಣೆ, ಅಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನೇ? ಇಲ್ಲ ಕಣೆ, ನನ್ನ ಜೊತೆನೇ ಇದ್ದ. 2 ನಿಮಿಷ ವಾಶ್ರೂಮಿಗೆ ಹೋಗಿ ಬಂದು ನೋಡೋ ಅಷ್ಟರಲ್ಲಿ ಅವ್ನು ಕಾಣಿಸ್ತಾ ಇಲ್ಲ. ನೀನು ವಾಶ್ರೂಮ್ ಹೋಗಿ ಬರೋದ್ರೊಳಗೆ ಕಾಣಿಸ್ತಿಲ್ಲ ಅಂದರೆ ಏನೇ ಅರ್ಥ? ರೂಮೆಲ್ಲ ಕರೆಕ್ಟಾಗಿ ನೋಡ್ದಾ? ಹ್ಞೂ ಅಮ್ಮು, ಎಷ್ಟು ಸತಿ ಹೇಳಿ, ರೂಮಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ ಅಂತ. ನನಗೆ ತುಂಬ ಭಯ ಆಗ್ತಿದೆ ಅಮ್ಮು. ಕಡೆಯವ್ರೇನಾದರೂ ಬಂದು ಇಲ್ಲ 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 ಹಾಗೆಲ್ಲ ಏನೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಅಮ್ಮು, ಏನೇ ಯೋಚನೆ ಮಾಡ್ತಿದ್ಯಾ? ಇಲ್ಲ, ಅಕ್ಕಂಗೆ ಏನೂ ಹೇಳೋದು ಬೇಡ. ಮೊದಲೇ ಟೆನ್ಷನಲ್ಲಿದ್ದಾಳೆ, ಆಮೇಲೆ ಇನ್ನೂ ಟೆನ್ಷನ್ ಮಾಡ್ಕೊಂಬಿಡ್ತಾಳೆ. ಏನೂ ಇಲ್ಲ ಅಕ್ಕ, ಇರೋ ಬೇಗಂತೆ ಕಾಲ್ ಮಾಡಿ ಕೇಳ್ತೀನಿ. ಜೂನಿಯರ್, ಅಬ್ಬಾ ಜೂನಿಯರ್, ಇನ್ನೊಂದು 2 ವರ್ಷ ಆಗಲಿ ನೀನು ಒಂದು ಪುಟ್ಟ ಬೈಕ್ ತಂದು ಕೊಡ್ತೀನಿ. ಆಗ ನಾನು ನೀನು ಒಟ್ಟಿಗೆ ಬೈಕ್ ರೈಡ್ ಹೋಗ್ಬೋದು. ಏನಂತೀಯ? ಯೋ, ನಿನಗೆ ಬುದ್ಧಿ ಇದೆಯೇನಯ್ಯ? ಭಾವ, ಮಗುನ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಂಗೆ ಒಂದು ಮಾತು ಹೇಳ್ಬಿಟ್ಟು ಹೋಗೋದಲ್ವಾ? ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಅಲ್ಲ ಕಣಯ್ಯ, ನಿಂಗೆ ಅಷ್ಟು ಜವಾಬ್ದಾರಿ ಇಲ್ವಾ? ಎಷ್ಟು ಭಯ ಆಗಿತ್ತು ಗೊತ್ತಾ ನಮಗೆ? ಯಾಕೆ ಇಷ್ಟೊಂದು ಭಯ ಪಟ್ಕೊಂಡ್ರಿ? ನಮ್ಮ ಜೂನಿಯರ್ನ ಸುಮ್ಮನೆ ಹಾಗೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಮ್ಗೊಂದು ಮಾತು ತಿಳಿಸ್ಬೇಕು ತಾನೆ? ಅಕ್ಕ ಎಷ್ಟು ಗಾಬರಿ ಆಗಿದ್ಲು ಗೊತ್ತಾ ಪಾಪ? ಸಾರಿ ಆರ್ತಿ, ನಿಮ್ಮ ರೂಮಿಗೆ ಬಂದಿದ್ದೆ. ಮಗು ಜೊತೆ ಸುಮ್ಮನೆ ಹಾಗೆ ಆಟ ಆಡ್ತಿದ್ದೆ. ಇದಕ್ಕಿದಾಗಿ ಮಗು ನನ್ನ ತೋರ್ ಬೆರಳನ್ನ ಇಟ್ಕೊಳ್ತು. ವಿಕ್ರಾಂತ್ ಚಿಕ್ಕ ವಯಸ್ಸಲ್ಲಿ ಅದನ್ನೇ ಮಾಡ್ತಿದ್ದ, ಅದು ನೆನಪಾಯ್ತು. ಹಾಗೆ ಸುಮ್ಮನೆ ಮಗುನ ಕರ್ಕೊಂಡು ವಾಕಿಂಗ್ ಹೋಗಿದೆ ಅಷ್ಟೇ. ಏಯ್, ನೀನ ನನಗೆ ಬರ್ತಿರೋ ಕೋಪಕ್ಕೆ. ಏ ಸೈಕೋ, ಹೇಳಿಲ್ವಾ ಏನೂ ಆಗಲ್ಲ ಅಂತ? ಪದೇ ಪದೇ ಯಾಕೆ ಬೈತಿದ್ಯಾ? ಹಾ, ನಿನಗೆ ಬೈದಿ ನನ್ನ ಮುದ್ದ ಮಾಡ್ತಾರೆ. ನಿನಗೆ ಅಷ್ಟು ಜವಾಬ್ದಾರಿ ಇಲ್ವೇನಯ್ಯ?
ರಾತ್ರಿಲಿ ಅಷ್ಟು ಚಳಿಲಿ ಮಗುನ ಆಚೆ ಕರ್ಕೊಂಡು ಹೋಗಿದ್ಯಲ್ಲ, ಇನ್ನು ಒಂದು ತಿಂಗಳು ಅಷ್ಟೇ ಕಣೆ ಅದಕ್ಕೆ. ಮಗುನ ಸುಮ್ಮನೆ ಹೊರಗಡೆ ಸುತ್ತಾಡಿಸ್ತಿದ್ದೆ. ಅಮೂಲ್ಯ, ಮಕ್ಕಳನ್ನ ತುಂಬ ಪ್ರೊಟೆಕ್ಟಿವ್ ಆಗಿ ಬೆಳೆಸಬಾರ್ದು. ಗಾಳಿ ಬೆಳಕು ಮಣ್ಣಿಗೆ ಬಿಡಬೇಕು. ಆಗ್ಲೇ ಮಕ್ಕಳು ಗಟ್ಟಿಯಾಗಿ ಬೆಳೆಯೋದು. ಸುಮ್ಮನೆ ಏನೇನೋ ಹೇಳ್ಬೇಡ, ಮಗುಗೆ ಶೀತ ಆದ. ಏ ಬಜಾರಿ, ಸುಮ್ಮನೆ ಏನಾರೋ ಮಾತಾಡ್ಬೇಡ. ನನಗೂ ಕಾಮನ್ ಸೆನ್ಸ್ ಇದೆ. ಮಗುನ ವಾಕಿಂಗ್ ಕರ್ಕೊಂಡು ಹೋಗಿದೆ ಅಷ್ಟೇ. ನೋಡು, ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಎಲ್ಲ ನಿನ್ ಭ್ರಮೆ. ನೀನ್ ಏನ್ ಹೇಳೋ ಮೂಲ್ಯ? ನಮ್ ಜೂನಿಯರ್ ಅಂತೂ ನಮ್ ವಿಕ್ರಾಂತದ ಜೆರಾಕ್ಸ್ ಕಾಪಿ ಅಲ್ವಾ ಅಗ್ರಜ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಅದು ಸರಿ, ಬೈಕ್ ರೈಡ್ ಪ್ಲಾನ್ ಮಾಡೋಣ ಅಂತ ಹೇಳಿದ್ನಲ್ಲ, ಅದೇವಾಗ ಪ್ಲಾನ್ ಮಾಡ್ತೀಯಾ? ಇದಾ ಏನಾಯ್ತು? ಏನೂ ಇಲ್ಲ. ಅಕ್ಕ, ಈಗಲಾದ್ರೂ ಸಮಾಧಾನ ಮಾಡ್ಕೊಳ್ಳೆ. ಏನಾದ್ರೂ ಆಗ್ಲಿ, ಇನ್ಮೇಲೆ ನಮ್ಮ ಹುಷಾರಲ್ಲಿ ನಾವಿರೋಣ. ಹ್ಞೂ ಅಮ್ಮ. ಬೇಗ ಆರತಿ ತಟ್ಟಿ ತಗೊಂಬಾರೆ. ಬಂದೆ. ಬೇಗ ಬಾ, ಬೇಗ ಬಾ. ಅಮ್ಮ ತಗ. ಇದೇನೆ ಖಾಲಿ ತಟ್ಟೆ ತಂದಿದ್ಯಾ? ಕರ್ಪೂರ ಇಲ್ಲಿ, ಹೋಗಿ ತಗೊಂಬ. ಅಮ್ಮ ನೀನ್ ಹೇಳ್ಬೇಕು ತಾನೆ, ನೀನ್ ಆರತಿ ತಟ್ಟಿ ತಗೊಂಬ ಅಂದ್ರೆ ತಗೊಂಬಂದೆ. ಹೋಗಿ ತಗೊಂಬ. ಸರಿ. ತುಂಬಾ ಮಾತಾಡೋದು ಕಲ್ತಿದ್ದಾಳೆ. ಏನ್ರಿ ಎಲ್ಲ ಹೇಳಿ ಹೇಳಿ ಮಾಡಿಸ್ಬೇಕು ಇವಳ ಹತ್ರ. ನಾಳೆ ಮದುವೆ ಮಾಡಿ ಕಳಿಸಿದ್ರೆ ಖಂಡಿತ ನನಗೆ ಕೆಟ್ಟ ಹೆಸರು ತರ್ತಾಳೆ, ಏನು ಕೆಲಸ ಬರಲ್ಲ ಅಂತ. ಹಿಡ್ಕೋ. ಕೈ ಮುಗಿರಿ ಇಬ್ರು. ದೇವ್ರೆ, ಜನ ಸಂಸಾರ ನಡೆಸೋದಕ್ಕೆ ಏನೇನೋ ಮಾಡ್ತಾರೆ. ನಾವು ನಮ್ಮ ಸಂಸಾರದ ಬಂಡಿನ ನಡೆಸೋದಕ್ಕೆ ಪುಟ್ಟದಾಗಿ ಒಂದು ಇಡ್ಲಿ ಅಂಗಡಿನ ಇಡ್ತಾ ಇದ್ದೀವಿ. ನಿಯತ್ತಾಗಿ ದುಡಿತೀವಿ. 4 ಕಾಸು ಬಂದರೂ ಪರವಾಗಿಲ್ಲ, ಖುಷಿಯಿಂದ ಇರ್ತೀವಿ. ಖರ್ಚೆಲ್ಲ ಕಳೆದು ಹೊಟ್ಟೆಗೆ, ಬಟ್ಟೆಗೆ, ಮಗಳ ವಿದ್ಯಾಭ್ಯಾಸಕ್ಕೆ, ಮುಂದೆ ಅವಳ ಮದುವೆಗಾಗೋಷ್ಟು ನಿಧಾನವಾಗಿ ಸಂಪಾದನೆ ಮಾಡಿದ್ರೆ ಅಷ್ಟೇ ಸಾಕು. 4 ಕಾಸು ಸಂಪಾದನೆ ಮಾಡಿದ್ರು ಅದು ನಿಯತ್ತಾಗಿ ಬರಬೇಕು ಅನ್ನೋದೇ ನಮ್ಮ ಆಸೆ. ನೆರವೇರಿಸ್ಬಿಡಪ್ಪ. ಸರಿ. ಆ ರೋಡ್ ಸೈಡ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಯ್ತಾ? ಅದು ಅಣ್ಣ, ಆ ಚಕ್ರಪಾಣಿಗೆ ಆಗೋಯ್ತಣ್ಣ. 70 crore ಪ್ರಾಪರ್ಟಿ ಅವ್ರಿಗಾಯ್ತಾ? ಹೇಗಾಯ್ತು ಅವ್ರಿಗೆ? ಅಣ್ಣ, ಸ್ವಲ್ಪ ದಿವಸದಿಂದ ನೀವು ರಾಯರ್ ಜೊತೆ ಇದ್ರಲ್ಲ, ಆ ಗ್ಯಾಪಲ್ಲಿ ಅವ್ನು ಬಂದು ಡೀಲ್ ಮಾಡ್ಕೊಂಡ್ಬಿಟ್ಟಣ. ನಾಳೆಗಳು ನೀವು ವೇಸ್ಟ್ ಫೆಲೋಗಳು ನೀವು. ಡೀಲ್ನ ನೀಟಾಗಿ ಫಿನಿಶ್ ಮಾಡಕ್ಕೆ ಬರಲ್ಲ ನಿಮಗೆ. ರಾಯರು ಬಂದಾದ್ಮೇಲೆ ₹1 ಕೆಲಸನೂ ಸರಿಯಾಗಿ ಮಾಡಲಿಲ್ಲ ನೀವು. ನಿಮಗೆಲ್ಲ ಇಟ್ಕೊಂಡು ಬಿಸ್ನೆಸ್ ಹೇಗೆ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅಗ್ನಿ,
ನಾನು ನಿನ್ನ ಹತ್ರ ಮಾತಾಡಬೇಕು. ನೀನು ನನ್ನ ಹತ್ರ ಮಾತಾಡದೆ ಹೋದ್ರೂ ಪರವಾಗಿಲ್ಲ, ನಾನು ಹೇಳೋದನ್ನು ಕೇಳಿಸ್ಕೊ ಸಾಕು. ಅಲ್ಲ, ನಾನು ಕುಟುಂಬನ ಹುಡುಕೊಡ್ತೀನಿ ಅಂತ ತಾನೇ ನೀನು ನನ್ನನ್ನು ಸಂಪ್ಯಪುರದಿಂದ ಕರ್ಕೊಂಬಂದಿದ್ದು. ಒಂದು ಪೇಪರಲ್ಲಿ ಆ್ಯಡ್ ಕೊಡೋದನ್ನ ಬಿಟ್ಟರೆ ನೀನು ಬೇರೆ ಯಾವ ರೀತಿ ಪ್ರಯತ್ನನೂ ಪಟ್ಟಿಲ್ಲ. ಇದು ಮೋಸ ಅಲ್ವಾ? ನನ್ನಿಂದ ಎಲ್ಲ ಕೆಲಸ ಮಾಡಿಸ್ಕೊತಿದ್ಯಾ? ನೀನು ನನ್ಗೆ ಯಾವ ಕೆಲಸ ಮಾಡಿಕೊಟ್ಟಿದ್ಯಾ? ಹೇಳಗ್ನಿ, ಇದು ಸರಿನಾ? ಸರಿ, ಏನಿವಾಗ? ಏನಿವಾಗ ಅಂದ್ರೆ ಏನರ್ಥ? ಸುಳ್ಳು ಹೇಳಿ ನನ್ನನ್ನು ಕರ್ಕೊಂಬಂದು ಮೋಸ ಮಾಡ್ತಿದ್ಯಾ ಅಂತ ತಾನೇ ಅರ್ಥ? ಹೌದು, ನಾನು ಸುಳ್ಳು ಹೇಳಿದೆ. ಏನಿವಾಗ? ನೋಡು ಅಗ್ನಿ, ನಾನು ಯಾವತ್ತಾದರೂ ನಿನ್ನ ಹತ್ರ ಬಂದು ನನ್ನ ಕುಟುಂಬನ ಹುಡುಕೊಡು ಅಂತ ಕೇಳಿದ್ನಾ? ಇಲ್ಲ ತಾನೆ? ನೀನೇ ಹುಡುಕೊಡ್ತೀನಿ ಅಂತ ನನಗೆ ಇಲ್ಲದ ಸಲ ಭರವಸೆಗಳನ್ನ ತುಂಬಿ ಇಲ್ಲಿ ಕರ್ಕೊಂಬಂದೆ. ನನ್ನ ಕೈಲಿ ಆ ನೆಪ ಹೇಳಿ 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 ಎಲ್ಲ ಕೆಲಸ ಮಾಡಿಸ್ಕೋತಾ ಬಂದೆ. ಅದು ಮೋಸ ಅಲ್ಲ. ಛೇ, ನಾನಿನ್ನು ಒಂದು ಕ್ಷಣನೂ ಈ ಮನೇಲಿರಲ್ಲ. ನಾನು ಸಂಪ್ಯಪುರಕ್ಕೆ ಹೋಗ್ತೀನಿ. ಓ, ಅಂಬು ಫೋನ್ ಮಾಡ್ತಾ ಇದ್ದಾಳೆ. ಕಡೆ ನಾ ಮಾತಾಡ್ತೀನಿ. ಹಲೋ ಹಲೋ ಅಕ್ಕ. ಏನೇ ಬೆಳಗ್ಗೆಯಿಂದ ಅಪ್ಪ ಅಮ್ಮ ಯಾರು ಫೋನ್ ಪಿಕ್ ಮಾಡ್ತಿಲ್ಲ, ಏನಾಯ್ತು? ಅಕ್ಕ, ನಾವು ಪೂಜೆಲಿದ್ದೀವಿ. ಪೂಜೆನಾ? ಏನ್ ಪೂಜೆ? ಅಯ್ಯೋ ಅಕ್ಕ, ನಾನು ನಿನಗೆ ಹೇಳೋದೇ ಮರ್ತು ಹೋಗ್ಬಿಟ್ಟೆ. ಅದು ಅಪ್ಪ ಇಡ್ಲಿ ಅಂಗಡಿ ಹೋಟೆಲ್ ಇಡ್ತಾ ಇದ್ದಾರೆ, ಇವತ್ತಿಂದ ಶುರು. ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಹೌದಾ? ಎಲ್ಲಿ ಅಪ್ಪಂಗೆ ಫೋನ್ ಕೊಡು. ಹಾ ಸರಿ, ಕೊಟ್ಟೆ ಅಕ್ಕ. ಅಪ್ಪ ತಗೊಳ್ಳಿ. ಹೇಳು ಕಂದ. ಕಂಗ್ರಾಟ್ಸ್ ಅಪ್ಪ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಮಗಳೇ. ಅದ್ ಸರಿ, ಅಂಗಡಿಯಲ್ಲಿ ಮಾಡಿದ್ದೀರಾ? ಇಲ್ಲೇ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ. ಸರಿಪ್ಪ, ಎಲ್ಲ ಒಳ್ಳೇದಾಗತ್ತೆ ಬಿಡಿ. ಹಂಗೆ ನಾನು ಮತ್ತೆ ವೇದಂತೂ ಹೋಟೆಲ್ಗೆ ಬಂದು ಟೇಸ್ಟ್ ಮಾಡ್ತೀವಿ. ಮಗಳು ಮತ್ತೆ ಅಳಿಯಂಗೆ ನೀವು ಡಿಸ್ಕೌಂಟ್ ಕೊಡ್ಬೇಕಾಗತ್ತೆ. ನಿಮ್ಮ ಹತ್ರ ಯಾರಾದರೂ ದುಡ್ಡು ಇಸ್ಕೋತಾರ ಕಂದ? ಬಂದು ಎಷ್ಟು ಬೇಕೋ ಅಷ್ಟು ತಿಂದು ತೃಪ್ತರಾಗಿ ಹೋಗಿ. ನನ್ನ ಮಕ್ಕಳೇ ನನಗೆ ಶಕ್ತಿ. ನೀನು ಒಳ್ಳೇದಾಗತ್ತೆ ಅಂತ ಅಂದರೆ ಖಂಡಿತವಾಗಿ ಒಳ್ಳೇದಾಗತ್ತೆ. ಸರಿಯಪ್ಪ, ಆಯ್ತು. ಆಲ್ ದಿ ಬೆಸ್ಟ್. ಆಯ್ತಮ್ಮ, ಇಡ್ತೀನಿ. ಈ ವಿಷಯನ ವೇದಾಂತ ಹೇಳಬೇಕು. ಹೊರಡೋಣ. ಏನಿದು ದೌರ್ಜನ್ಯ? ಹೌದು, ದೌರ್ಜನ್ಯನೇ. ಏನಿವಾಗ? ಅಗ್ನಿ, ಯಾಕೆ ಈಗ ಮಾತಾಡ್ತಿದ್ಯಾ? ನಿಮಗೆ ಮರ್ಯಾದೆ ಬೇರೆ ಕೊಟ್ಟು ಮಾತಾಡ್ಬೇಕಾ? ಅಗ್ನಿ, ನೀನು ನನಗೆ ಮಾಡಿರೋ ಅನ್ಯಾಯಕ್ಕೆ ಮರ್ಯಾದೆ ಕೊಟ್ಟೆ ಮಾತಾಡಬೇಕು. ನನ್ನ ಕುಟುಂಬ ಸರ್ವನಾಶ ಮಾಡಿದವನು ನೀನು. ನಿಮಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ಏನು ಮಾತಾಡ್ತಿದ್ಯಾ ಅಗ್ನಿ? ನಾನು ನಿನ್ನ ಕುಟುಂಬನ ಯಾಕೆ ಸರ್ವನಾಶ ಮಾಡಬೇಕು? ಅಲ್ಲ, ನನಗೂ ನಿನಗೂ ಏನು ಸಂಬಂಧ? ಸಂಬಂಧ ಇರೋದಕ್ಕೆ ನೀನಿನ್ನೂ ಇಲ್ಲೇ ಇರೋದು. ಇಲ್ಲ ಅಂದಿದ್ರೆ ನೋಡು, ನನಗೆ ನಿನ್ನ ಮೇಲೆ ಇರೋ ಕೋಪಕ್ಕೆ ಸಾಯಿಸ್ಬೇಕು ಅನಿಸ್ತಿದೆ. ಏನು ಹೇಳ್ತಿದ್ದೆ ಅಗ್ನಿ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಆಯಾಸ ಮಾಡ್ಕೊಬೇಡ. ನೀನು ರೂಮ್ಗೆ ಹೋಗಿ ರೆಸ್ಟ್ ಮಾಡು. ನೀನು ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ಇನ್ನೂ ಇಲ್ಲೇ ಇರಬೇಕಾ? ನಾನು ಒಂದು ಕ್ಷಣನೂ ಇಲ್ಲಿರಲ್ಲ. ಹಠ ಮಾಡಬೇಡ, ಮರ್ಯಾದಿಂದ ರೂಮ್ಗೆ ಹೋಗು. ಇನ್ನು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಒಂದು ಕ್ಷಣನೂ ಇರಲ್ಲ. ಸಂಪ್ಯಪುರಕ್ಕೆ ಮತ್ತೆ ವಾಪಸ್ ಹೋಗ್ತೇನೆ. ಬಿಡಿ ಬಿಡಿ ನನ್ನ ಬಿಡ್ರೋ.
ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಅಣ್ಣ.